ಕೆಪಿಸಿಸಿ ಗರಡಿಯಲ್ಲಿ ಕುರ್ಚಿ ಕುಸ್ತಿಗಾಗಿ ಸೈಲೆಂಟ್ ಆಗಿ ಕಾಳಗ ನಡೀತಾ ಇದೆ. ಇತ್ತ ನಾನಾ ನೀನಾ ಅಂತ ಜಿದ್ದಿನ ಯುದ್ಧದಲ್ಲಿ ಮತ್ತೊಂದು ಬ್ರಹ್ಮಾಸ್ತ್ರವನ್ನೇ ಸಿಡಿಸ್ತಾ ಇದ್ದಾರೆ. ಇತ್ತ ಸೀಟ್ ವಾರ್ನಲ್ಲಿ ಹೊಸ ಅಸ್ತ್ರ ಪ್ರಯೋಗಿಸಿ ಸಾಹುಕಾರ್ ಮತ್ತು ಪವರ್ ಶೇರಿಂಗ್ ಸಮರಕ್ಕೆ ಮಧ್ಯೆ ಸಾಹುಕಾರ್ ಹೊಸ ಬಾಂಬ್ ಸಿಡಿಸಿದ್ದಾರೆ. ಕೆಪಿಸಿಸಿ ಗರಡಿಯಲ್ಲಿ ಕುರ್ಚಿ ಕುಸ್ತಿಗಾಗಿ ಪೈಪೋಟಿ ಶುರುವಾಗಿದೆ. ನಾನಾ ನೀನಾ ಅಂತ ಜಿದ್ದಿನ ಯುದ್ಧದಲ್ಲಿ ಮತ್ತೊಂದು ಬ್ರಹ್ಮಾಸ್ತ್ರವನ್ನೇ ಹೂಡಿದ್ದಾರೆ. 2028ರಲ್ಲೂ ಕೂಡ ಸಿದ್ದರಾಮಯ್ಯನೇ ಅನಿವಾರ್ಯ. ಹೀಗಂತ ಸಿದ್ದು ದಳ ಮತ್ತು ಡಿಕೆಶಿ ಕನಸಿನ ಸಿಂಹಾಸನಕ್ಕೆ ಬ್ರೇಕ್ ಹಾಕಿದ್ದಾರೆ. ಕನಸಿನ ಸಿಂಹಾಸನಕ್ಕೆ ಚೆಕ್ಮೇಟ್ ಇಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಸಾಹುಕಾರ್. ಕೆಪಿಸಿಸಿ ಗರಡಿಯಲ್ಲಿ ಕುರ್ಚಿ ಕಸರತ್ತು ತಾರಕಕ್ಕೇರ್ತಾ ಇದೆ. ಇತ್ತ ನಾನಾ ನೀನಾ ಅಂತ ಯುದ್ಧದಲ್ಲಿ ಬರವು ಅಸ್ತ್ರಗಳು ಶುರುವಾಗ್ತಾನೆ ಇದೆ. ಹೀಗೋತ್ತಲೇ ಜಾರಕಿಹೊಳಿ ಹೊಸ ಬಾಂಬನ್ನೇ ಸಿಡಿಸಿದ್ದಾರೆ. 2028ರಲ್ಲೂ ಕೂಡ ಸಿದ್ದರಾಮಯ್ಯ ಅವರು ಅನಿವಾರ್ಯ ಆಗ್ತಾರೆ. ಈ ಮಾತಿಗೆ ಹಲವರು ಕೂಡ ತಲೆ ಆಡಿಸಿದ್ದಾರೆ. ಇತ್ತ ಡಿಕೆಶಿ ಕನಸಿನ ಕೋಟೆಗೆ ಮತ್ತೊಂದು ಚಕ್ಮೇಟನ್ನೇ ಇಟ್ಟಿದ್ದಾರೆ ಜಾರಕಿಹೊಳಿ ಅವರು. ಇತ್ತ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಮಾಸ್ ಅಂಡ್ ಕ್ಲಾಸ್ ಲೀಡರ್ ಆಗಿದ್ದಾರೆ. ಹೀಗಂತ ಸಚಿವರು ಕೂಡ ಬ್ಯಾಟ್ ಬೀಸ್ತಾ ಇದ್ದಾರೆ. ಒಂದು ಕಡೆ ಸಚಿವರು ಸಿಎಂ ಪರ ಬ್ಯಾಟ್ ಬೀಸ್ತಾ ಇದ್ದಾರೆ. ಇತ್ತ ಡಿಕೆಶಿ ಸಿಎಂ ಕನಸನ್ನ ಕಾಣ್ತಾ ಇದ್ರು. ಈಗ ಎಲ್ಲದಕ್ಕೂ ಪೊಲೀಸ್ ಸ್ಟಾಪ್ ಇಟ್ಟಿದ್ದಾರೆ. ಈಗ ಒಂದು ಕಡೆ ಸಿಎಂ ಬಣವೇ ಸಿಎಂ ಕಡೆ ಬ್ಯಾಟ್ ಬೀಸ್ತಾ ಇದ್ದಾರೆ. 2028ಕ್ಕೂ ಸಿಎಂ ಬೇಕು, ನಮಗೆ ಸಿಎಂ ಪ್ರಾಬಲ್ಯ ಇರೋದ್ರಿಂದ ಮತ್ತು ಇನ್ನೊಬ್ಬ ನಾಯಕರ ಕೊರತೆ ಇರೋದ್ರಿಂದ ಅವರ ನಾಯಕತ್ವ ನಮಗೆ ಅನಿವಾರ್ಯ, ಅವರು ನಮಗೆ ಬೇಕೇ ಬೇಕು ಅಂತ ಕೂಡ ಸತೀಶ್ ಜಾರಕಿಹೊಳಿ ಹೇಳಿಕೆ ಕೊಡ್ತಾ ಇದ್ದಾರೆ. ಈಗ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಅನಿವಾರ್ಯವಾಗಿದ್ದಾರೆ. ರಾಜಕೀಯವಾಗಿ ಶಕ್ತಿ ಇರೋದ್ರಿಂದ ಅವರಿಗೆ ಈಗ ಕಾಂಗ್ರೆಸ್ನ ಆಡಳಿತಕ್ಕೆ ಮತ್ತು ಮುಂದಿನ 2028ರ ಚುನಾವಣೆಗೆ ಇವರ ಶಕ್ತಿ ಮತ್ತು ವರ್ಚಸ್ಸು ಅಗತ್ಯ ಇದೆ ಅಂತ ಈಗಾಗಲೇ ಸಚಿವರು ಕೂಡ ಬ್ಯಾಟ್ ಬೀಸ್ತಾ ಇದ್ದಾರೆ. ಈಗ ಡಿಕೆಶಿ ಕೂಡ ಕನಸಿನ ಸಿಂಹಾಸನಕ್ಕೆ ಕಾಣ್ತಾ ಇದ್ರು. ಈಗ ಆ ಸಿಂಹಾಸನಕ್ಕೆ ಕೊಂಚ ಚಕ್ಮೇಟ್ ಇಟ್ಟಿದ್ದಾರೆ ಸಾಹುಕಾರ್ ಅವರು. ಕೆಪಿಸಿಸಿ ಗರಡಿಯಲ್ಲಿ ಕುರ್ಚಿ ಕಾಳಗನೆ ಜೋರಾಗ್ತಾ ಇದೆ. ಮೊನ್ನೆ ಕೂಡ ಕೈಗಾರಿಕಾ ಸಚಿವ ಎಂ ಬಿ ಪಾಟೀಲ್ ಅವರು ಕೂಡ ಹೇಳಿಕೆ ಕೊಟ್ಟಿದ್ರು. ಇದು ಪೂರ್ಣಾವಧಿ ದಾಳ ಉರುಳಿಸಿದ ಜಾರಕಿಹೊಳಿ ಮುಂದಿನ ಎಲೆಕ್ಷನ್ ಗೆಲ್ಲಲು ಸಿಎಂ ಸಿದ್ದರಾಮಯ್ಯ ಬೇಕೇ ಬೇಕು. ರಾಜಕೀಯದಿಂದ ನಿವೃತ್ತಿಯಾದರೂ ಕೂಡ ನಮ್ಮ ಜೊತೆ ಇರಬೇಕು ಅಂತ ಬ್ಯಾಟ್ ಬೀಸಿದ್ದಾರೆ. ಹೊಸ ನಾಯಕತ್ವ ರೆಡಿ ಆಗೋವರೆಗೂ ಅವರು ಅನಿವಾರ್ಯ, ನಮಗೆ ಬೇಕೇ ಬೇಕು. ಮುಂದಿನ ಎಲೆಕ್ಷನ್ ಗೆಲ್ಲೋದಕ್ಕೂ ನಮಗೆ ಸಿದ್ದರಾಮಯ್ಯನ ಅನಿವಾರ್ಯತೆ ಇದೆ. ರಾಜಕೀಯದಿಂದ ನಿವೃತ್ತಿಯಾದರೂ ಕೂಡ ಅವರು ನಮಗೆ ಬೇಕು ಅಂತ ಬ್ಯಾಟ್ ಬೀಸಿದ್ದಾರೆ. ಸಿದ್ದು ಪರ ಹೊಸ ನಾಯಕತ್ವ ರೆಡಿ ಆಗೋವರೆಗೂ ಸಿದ್ದು ನಾಯಕತ್ವ ನಮಗೆ ಬೇಕಾಗುತ್ತೆ, ಅನಿವಾರ್ಯವಾಗಿ ನಮಗೆ ಬೇಕೇ ಬೇಕು. ಪೂರ್ಣಾವಧಿಯಾಗಿ ಸಿಎಂ ಸಿದ್ದರಾಮಯ್ಯನವರು ಅಧಿಕಾರದಲ್ಲಿ ಇರಬೇಕು ಅಂತ ಈಗ ಪರೋಕ್ಷವಾಗಿ ಸಚಿವ ಸಂಪುಟದ ನಾಯಕರು, ಸಿದ್ದು ಬಣದ ನಾಯಕರು ಹೇಳಿಕೆ ಕೊಡ್ತಾ ಇದ್ದಾರೆ. ಅದನ್ನು ನೀವು ವರಿಷ್ಠರಿಗೆ ಕೇಳಬೇಕು, ನಿರ್ಧಾರ ಮಾಡೋದು ಅವರು, ನಾವಲ್ಲ. ನಾವು ಅದರಲ್ಲಿ ಒಬ್ಬ ಪಾರ್ಟ್ ಅಷ್ಟೇ. 28ಕ್ಕೆ ನಾವು ಸಿಎಂ ಆಗ್ತೀವಿ ಅಂತ ಹೇಳಿದ್ದೆ ಸರ್. ನೋಡೋಣ, ಸಂದರ್ಭ ಬರಲಿ, ಇನ್ನು ಬಹಳ ದೂರ ಇದೆ. ಪಕ್ಷ ಸಂಘಟನೆ ಆಗ್ಬೇಕು, ಮತ್ತೆ ಅಧಿಕಾರಕ್ಕೆ ಬರಬೇಕು, ಬಂದ್ಮೇಲೆ ಇವೆಲ್ಲ ಚರ್ಚೆ ಆಗ್ತದೆ. ಅಲ್ಲ ಸರ್, ಸಿಎಂ ಆಗೋ ವಿಚಾರದಲ್ಲಿ ತಮ್ದು ಏನಾದ್ರು ಪ್ರಯತ್ನ ಇದೆಯಾ ಸರ್? ಇಲ್ಲ, ಇವಾಗೇನಿಲ್ಲ. ನೋಡೋ 28 ಅಂತ ಹೇಳಿದ್ವಿ ಅಷ್ಟೇ. ಇನ್ನು ಬಹಳ ದಿವಸ ಇದೆ, 3 ವರ್ಷ ಇದೆ. ಅವಾಗ ಸದ್ಯಕ್ಕಂತ ಇಲ್ಲ, 28 ಸದ್ಯಕ್ಕಂತ ಪ್ರಶ್ನೆ ಇಲ್ಲ. 3 ವರ್ಷ ಖರ್ಗೆ ಅವರು ಎಲ್ಲ ಬಹುತೇಕ ರಾಜ್ಯಾಧ್ಯಕ್ಷರುಗಳು ಬದಲಾವಣೆ ಮಾಡಬೇಕು ಅಂತ ಹೇಳಿದ್ದಾರೆ. ಕರ್ನಾಟಕದ್ದು ಇನ್ಕ್ಲೂಡಿಂಗ್ ಇದೆಯಾ? ನಮ್ಮ ವ್ಯಾಪ್ತಿಗೆ ಬರ್ದೇ ಇರೋಂತ ವಿಚಾರ, ನಮ್ಮ ವ್ಯಾಪ್ತಿಗೆ ಬರುವಂತ ಕೇಳಿದ್ರೆ ಹೇಳ್ತೇನೆ. ಅಲ್ಲ ಸರ್, ನೀವೆಲ್ಲ ಸಿದ್ದರಾಮಯ್ಯನವರ ಆರ್ಮಿ ತರ ಕೆಲಸ ಮಾಡ್ತಿದ್ದೀರಿ.
ಇಲ್ಲ ಪಕ್ಷದ ಆರಂಭಿತರ ಸಿದ್ದರಾಮಯ್ಯ ಅವರು ಬಂದಾಗೆಲ್ಲ ನೀವೆಲ್ಲ ಅಲರ್ಟ್ ಆಗ್ತೀರಿ. ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅಂತಲ್ಲ, ನಾವು ಪಕ್ಷದ ಪರವಾಗಿ ಆರಂಭಿತರ ಕೆಲಸ ಮಾಡ್ತೀವಿ. ಹುದ್ದೆ ಇರಬೇಕು ಅಂತ ಒಂದು ಪ್ರಸ್ತಾಪ ಕೂಡ ಆಗ್ತಾ ನಾವೆಲ್ಲಿ ಕೇಳಿಲ್ಲ, ನಾ ಯಾರಿಗೂ ಇದೆ. ಹೇಳಿಲ್ಲ. ರಾಜಣ್ಣ ಅವರು ಮಾತಾಡ್ತಾರಲ್ಲ, ಅವ್ರೇ ಮಾತಾಡ್ಬೇಕು, ಅವ್ರಿಗೆ ಕೇಳಿ ನೀವು, ಯಾಕೆ ನಾ ಹೇಳಿಲ್ಲಲ್ಲ. ಅವರು ಸಚಿವರು ನಾ ಹೇಳಿಲ್ಲ, ನನ್ನ ಪಾರ್ಟ್ ಅಷ್ಟೇ ಕೇಳಿ ನೀವು. ಅವ್ರಿಗೆ ನಾ ಹೆಂಗ್ ಹೇಳಿತ್ತು, ಅವ್ರು ಏನು ಮಾತಾಡಿದಾರೆ, ಯಾರ ಜೊತೆ ಮಾತಾಡಿ ನನಗೆ ಗೊತ್ತಿಲ್ಲ. ಅವರು ಕೂಡ ಯಾವುದೇ ಡಿಮಾಂಡ್ ಮಾಡಿಲ್ಲ. ಪಕ್ಷದಲ್ಲಿ ಇದೀವಿ, ಪಕ್ಷ ಬೆಳಿಬೇಕು, ಗಟ್ಟಿ ಆಗ್ಬೇಕು, ಮುಂದಿನ ಸಾರಿ ಮತ್ತೆ ಅಧಿಕಾರ ಬರ್ಬೇಕು ಅಷ್ಟೇ ನಮ್ಮ ವಿಚಾರ. ಸಿದ್ದರಾಮಯ್ಯ 5 ವರ್ಷ ಮುಂದುವರಿತಾರೆ ಸರ್. ಅದನ್ನ ಅವ್ರನ್ನ ಕೇಳಿ, ಯಾರು ನಾ ಸಿಎಂ ಆಗಿ ನೆಚ್ಚಿಲ್ಲ ಅವ್ರನ್ನ. ಜನ ಬೆಂಬಲ ಇರೋವರೆಗೂ ನಾನು ಸಿಎಂ ಆಗಿರ್ತೀನಿ ಅಂತ ಹೇಳ್ತಾರೆ. 10 ವರ್ಷ ಪೂರೈಸ್ತಾರೆ. ಅದಿದ್ರ ಅವ್ರು ಹೇಳಿದ್ರೆ ಆಯ್ತು, ಬದಿಗೆ ನಾ ಏನ್ ಹೇಳಿಕ್ ಆಗೋಲ್ಲ. ಈಗ ನಮ್ಮ ವ್ಯಾಪ್ತಿ ಬಿಟ್ಟಿಗೆ ಮೀರಿ ನೀವು ಕೇಳಿದ್ರೆ ನಾ ಏನ್ ಹೇಳಿಕ್ ಆಗ್ತದೆ. ಮುಂದೇನು ಇನ್ನು ನಾನು ರಾಜಕೀಯದಲ್ಲಿ ಕಂಟಿನ್ಯೂ ಆಗ್ತೀನಿ ಅಂತ ನಿನ್ನೆ ಅವರು ಹೇಳಿದ ನಾನು ನೋಡಿದ್ದೀನಿ, ಪತ್ರಿಕೆಯಲ್ಲಿ ಬಂದಿದೆ. ರಾಜಕೀಯ ಕ್ಷೇತ್ರ ನೋಡಿದಾಗ ಸಿದ್ದರಾಮಯ್ಯ ಒಬ್ಬರು ಮಾಸ್ ಲೀಡರ್. ಅವರು ಆರೋಗ್ಯವಾಗಿರೋ ತನಕ, ಫಿಟ್ ಇರೋ ತನಕ ಅವರ ಸೇವೆ ಮತ್ತು ಸಂಘಟನೆಗೆ ಅವರ ಕೊಡುಗೆ ಅಗತ್ಯವಾಗಿ ರಾಜ್ಯದ ಅಭಿವೃದ್ಧಿಗೆ, ಉತ್ತಮ ಆಡಳಿತಕ್ಕೆ ಅವ್ರಿಗೆ ಬೇಕಾಗಿದೆ. ಹೀಗಾಗಿ ಆ ಥರ ಇರೋರನ್ನ ಯಾರು ಕಳ್ಕೊಳ್ಳೋಕೆ ಇಷ್ಟಪಡ್ತಾರೆ? ಯಾವ ಕಾರಣಕ್ಕೂ ನೀವು ನನ್ನನ್ನು ಕಳ್ಕೊಳ್ಳೋಕೆ ಹೆಂಗೆ ಪಡಲ್ವೋ ಅದೇ ರೀತಿ ಸಿದ್ದರಾಮಯ್ಯ ಕೂಡ ಇಷ್ಟಪಡ್ತಾರೆ. ರಾಜಕೀಯ ಕ್ಷೇತ್ರ ನೋಡಿದಾಗ ಸಿದ್ದರಾಮಯ್ಯ ಒಬ್ಬರು ಮಾಸ್ ಲೀಡರ್. ಅವರು ಆರೋಗ್ಯವಾಗಿರೋ ತನಕ, ಫಿಟ್ ಇರೋ ತನಕ ಅವರ ಸೇವೆ ಮತ್ತು ಸಂಘಟನೆಗೆ ಅವರ ಕೊಡುಗೆ ಅಗತ್ಯವಾಗಿ ರಾಜ್ಯದ ಅಭಿವೃದ್ಧಿಗೆ, ಉತ್ತಮ ಆಡಳಿತಕ್ಕೆ ಅವ್ರಿಗೆ ಬೇಕಾಗಿದೆ. ಹೀಗಾಗಿ ಆ ಥರ ಇರೋರನ್ನ ಯಾರು ಕಳ್ಕೊಳ್ಳೋಕೆ ಇಷ್ಟಪಡ್ತಾರೆ? ಯಾವ ಕಾರಣಕ್ಕೂ ನೀವು ನನ್ನನ್ನು ಕಳ್ಕೊಳ್ಳೋಕೆ ಹೆಂಗೆ ಪಡಲ್ವೋ ಅದೇ ರೀತಿ ಸಿದ್ದರಾಮಯ್ಯ ಕೂಡ ಇಷ್ಟಪಡ್ತಾರೆ. ರಾಜಕೀಯ ಕ್ಷೇತ್ರ ನೋಡಿದಾಗ ಸಿದ್ದರಾಮಯ್ಯ ಒಬ್ಬರು ಮಾಸ್ ಲೀಡರ್. ಸಿದ್ದು ಪೂರ್ಣಾವಧಿಯ ದಾಳವನ್ನ ಪರೋಕ್ಷವಾಗಿ ಹೆಣಿತಾ ಇದ್ದಾರೆ ಜಾರಕಿಹೊಳಿ ಮತ್ತು ನಾಯಕರು. ಈ ಬಗ್ಗೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಬಸವರಾಜ್ ಹೋಗಾರ್ ಅವರ ಡೆಸ್ಕ್ ಲೈವ್ ಇಂದ ಜಾಯ್ನ್ ಆಗ್ತಾ ಇದ್ದಾರೆ. ಬಸವರಾಜ್, ಈಗ ಒಂದು ಕಡೆ ಸಿದ್ದು ಬಣದ ನಾಯಕರು ಬ್ಯಾಟ್ ಬೀಸ್ತಾ ಇದ್ದಾರೆ, ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಕನಸಿನ ಸಿಂಹಾಸನವನ್ನ ಕನಸು ಕಾಣ್ತಾ ಇದ್ದಾರೆ. ಈಗ ಚೆಕ್ಮೇಟ್ ಇಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಪರೋಕ್ಷವಾಗಿ. ಏನು ಹೇಳ್ತೀರಾ ಬಸವರಾಜ್ ಈ ಬಗ್ಗೆ? ಸಿದ್ದರಾಮಯ್ಯವರ ಸ್ಥಾನಕ್ಕೆ ಎಲ್ಲೋ ಒಂದು ಕಡೆ ಪ್ರಬಲವಾಗಿರ್ತಕ್ಕಂಥ ಆಕಾಂಕ್ಷಿಗಳು ಕೂಡ ಕಾಂಗ್ರೆಸ್ ಪಕ್ಷದ ವಲಯದಲ್ಲಿ ಇದ್ದಾರೆ ಅನ್ನುವಂಥ ಮಾತಿದೆ. ಅದರಲ್ಲಿ ಪ್ರಬಲ ಆಕಾಂಕ್ಷಿ ಆಗಿರ್ತಕ್ಕಂಥ DCM ಡಿ ಕೆ ಶಿವಕುಮಾರ್ ಅವರು ಕೂಡ ಈ ಒಂದು ಅವಧಿಯಲ್ಲಿ CM ಸ್ಥಾನ ಪಡೆದುಕೊಳ್ಬೇಕು, ಇಲ್ಲ 2028ರ ಚುನಾವಣೆಯಲ್ಲಿ ಕೂಡ ನಾನೇ ಒನ್ ಆಫ್ ದಿ ಲೀಡರ್, ಹಾಗಾಗಿ ನನಗೆ ಆ ಒಂದು ಸಂದರ್ಭದಲ್ಲಾದರೂ CM ಸ್ಥಾನ ಸಿಗುತ್ತೆ ಅನ್ನುವಂತಹ ಒಂದಿಷ್ಟು ಕನಸನ್ನ ಡಿ ಕೆ ಶಿವಕುಮಾರ್ ಅವರು ಕಂಡಿರ್ತಕ್ಕಂಥದ್ದು. ಹಾಗಾಗಿ ಇದೀಗ ಹಲವಾರು ನಾಯಕರು ಕೂಡ CM ಸಿದ್ದರಾಮಯ್ಯವರು ಪೂರ್ಣಾವಧಿ ಆಗ್ತಾರೆ, ಅವರ ವರ್ಚಸ್ಸು ಹೆಚ್ಚಾಗಿದೆ, ಈ ರೀತಿಯಾಗಿರ್ತಕ್ಕಂಥ ಹೇಳಿಕೆಗಳನ್ನ ಕೊಟ್ಟರು ಸಹಿತ ಮೌನವನ್ನ ಡಿ ಕೆ ಶಿವಕುಮಾರ್ ಅವರು ವಹಿಸಿರ್ತಕ್ಕಂಥದ್ದು. ಅಂದ್ರೆ CM ಸಿದ್ದರಾಮಯ್ಯವ್ರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು 2028ರ ಚುನಾವಣೆಯಲ್ಲಾದ್ರೂ ನಾನು CM ಸ್ಥಾನಕ್ಕೆ ಪಟ್ಟಕ್ಕೆ ಏರಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಡಿ ಕೆ ಶಿವಕುಮಾರ್ ಇರುವಂಥದ್ದು. ಆದ್ರೆ ಇದೀಗ CM ಸಿದ್ದರಾಮಯ್ಯವರ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕೂಡ ಹೊಸ ಒಂದು ಅಸ್ತ್ರವನ್ನ ಪ್ರಯೋಗ ಮಾಡಿರ್ತಕ್ಕಂಥದ್ದು. ಅಂದ್ರೆ CM ಸಿದ್ದರಾಮಯ್ಯವರು ಕಾಂಗ್ರೆಸ್ ಪಕ್ಷಕ್ಕೆ ಅನಿವಾರ್ಯ, 2028ರ ಚುನಾವಣೆಗೂ ಕೂಡ ಅವರು ಉಸ್ತುವಾರಿ ಇರಲೇಬೇಕು, ನಾವು ಗೆಲ್ಲಬೇಕಾದ್ರೂ ಕೂಡ CM ಸಿದ್ದರಾಮಯ್ಯವರು ಇರಲೇಬೇಕು ಅನ್ನುವಂಥ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ರಾಜಕೀಯವಾಗಿ ನಿವೃತ್ತಿ ತೆಗೆದುಕೊಂಡ್ರು ಸಹಿತ ಅವರು ಈ ಒಂದು ಪಕ್ಷ ಸಂಘಟನೆಯಲ್ಲಿ ಆಗಿರಬಹುದು ಅಥವಾ ಇಲ್ಲಿ ರಾಜಕೀಯದಲ್ಲಿ ಅವರು ಇರಲೇಬೇಕು, ಅವರ ಮುಖಾಂತರವೇ ಚುನಾವಣೆಗೆ ಹೋಗಬೇಕು ಅನ್ನುವಂಥ ರೀತಿಯಲ್ಲಿ ಕೂಡ ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೇಳಿರ್ತಕ್ಕಂಥದ್ದು. ಅಂದ್ರೆ ಅವರು ಕೂಡ CM ಸ್ಥಾನದ ಪ್ರಬಲ ಆಕಾಂಕ್ಷಿ. ಈ ಹಿಂದೆಯೂ ಕೂಡ ಅವರು ಸತೀಶ್ ಜಾರಕಿಹೊಳಿ ಹೇಳಿದ್ರು, ಈಗ CM ಸಿದ್ದರಾಮಯ್ಯವರು ಇದ್ದಾರೆ, CM ಸ್ಥಾನ ಖಾಲಿ ಇಲ್ಲ, 2028ಕ್ಕೆ ನಾನು CM ಸ್ಥಾನಕ್ಕೆ ಪೈಪೋಟಿ ಮಾಡ್ತೇನೆ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ರು. ಹಾಗಾಗಿ CM ಸಿದ್ದರಾಮಯ್ಯವ್ರನ್ನ ಮುಂದಾಳತ್ವ ತೆಗೆದುಕೊಂಡು ಅವರು ಹೇಳಿದಂತೆ CM ಸ್ಥಾನ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರದ ಅಡಿಯಲ್ಲಿ ಅವರ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುವಂತ ಪ್ರಯತ್ನಕ್ಕೆ ಸತೀಶ್ ಜಾರಕಿಹೊಳಿ ಅವರು ಈ ರೀತಿಯಾಗಿರ್ತಕ್ಕಂಥ ಅಸ್ತ್ರವನ್ನ ಪ್ರಯೋಗ ಮಾಡಿದ್ರ ಅನ್ನುವಂಥ ಚರ್ಚೆಗಳು ಕೂಡ ಕಾಂಗ್ರೆಸ್ ಪಾಳ್ಯದಲ್ಲಿ ಆಗ್ತಾ ಇದೆ. ಒಂದ್ ಕಡೆ ಪರಮೇಶ್ವರ್ ಅವರು ಕೂಡ CM ಸ್ಥಾನದ ಪ್ರಬಲ ಆಕಾಂಕ್ಷಿ, ಅವರು ಕೂಡ CM ಸಿದ್ದರಾಮಯ್ಯವರು ಪೂರ್ಣಾವಧಿ CM ಆಗಲಿ, ನಾನು ಶುಭ ಹಾರೈಸ್ತೇನೆ ಅನ್ನುವಂಥ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಅಂದ್ರೆ ಶ್ರೀಕಾಂತ್, ಇಲ್ಲಿ ಪ್ರಮುಖವಾಗಿ CM ಸ್ಥಾನದ ಒಂದು ಆಕಾಂಕ್ಷೆಯಲ್ಲಿರ್ತಕ್ಕಂಥ ಹಲವು ನಾಯಕರು ಏನು ಕಾಂಗ್ರೆಸ್ ಪಕ್ಷ
ಪಕ್ಷದ ವಲಯದಲ್ಲಿದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿ ಅವರಾಗಿರ್ಬೋದು, ಪರಮೇಶ್ವರ್ ಆಗಿರ್ಬೋದು, ಇವರು ಕೂಡ ನಾಯಕರು ಸಿಎಂ ಸಿದ್ದರಾಮಯ್ಯವ್ರನ್ನ ಈಗ ಬೆಂಬಲಿಸಿ ಮುಂದೆ 2028ಕ್ಕೆ ಅವ್ರು ಏನಾದರೂ ರಾಜಕೀಯ ನಿವೃತ್ತಿ ತೆಗೆದುಕೊಂಡಂತ ಸಂದರ್ಭದಲ್ಲಿ ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ನಾವು ಸಿಎಂ ಸ್ಥಾನದ ಗಾದಿಗೇರಬೇಕು ಅನ್ನುವಂತಹ ಒಂದಿಷ್ಟು ತಂತ್ರಗಾರಿಕೆಯಲ್ಲಿ ಈ ನಾಯಕರು ಇರುವಂಥದ್ದು. ಈ ಒಂದು ನಾಯಕರ ಲೆಕ್ಕಾಚಾರದ ಅಡಿಯಲ್ಲಿ ಏನು ಒಂದಿಷ್ಟು ತಂತ್ರಗಾರಿಕೆ ಇದೆ, ಇದು ಸಹಜವಾಗಿ DCM DK ಶಿವಕುಮಾರ್ ಅವರ ಕೆಂಗನಿಗೆ ಗುರಿಯಾಗಿರ್ತಕ್ಕಂಥದ್ದು. ಅವರ ಒಂದು ಸಿಎಂ ಸ್ಥಾನ, ಒಂದು ಸಿಎಂ ಆಗಬೇಕು ಅನ್ನುವಂಥ ಕನಸಿಗೆ ಎಲ್ಲೋ ಒಂದು ಕಡೆ ಇವರು ಕಂಟಕ ತರ್ತಾರ ಅಥವಾ ಕನಸನ್ನು ನನಸು ಮಾಡಲಿಕ್ಕೆ ಬಿಡ್ತಾ ಇಲ್ವಾ, ಈ ರೀತಿಯಾಗಿರ್ತಕ್ಕಂಥ ಅಸ್ತ್ರವನ್ನ ಪ್ರಯೋಗ ಮಾಡುವ ಮುಖಾಂತರ ಅನ್ನುವಂಥದ್ದು ಕೂಡ ಚರ್ಚೆ ಆಗ್ತಾ ಇದೆ. ಈಗಾಗಲೇ DK ಶಿವಕುಮಾರ್ ಅವರು ಕೂಡ ಪಕ್ಷ ಸಂಘಟನೆಯಲ್ಲಿ ಆಗಿರಬಹುದು, ಈಗಾಗಲೇ ಸಿಎಂ ಆಯ್ಕೆ ಆಗುವಂತ ಸಂದರ್ಭದಲ್ಲಿ ಕೂಡ ಒಂದಿಷ್ಟು ಮಾತುಕತೆ ಆಗಿದೆ ಅನ್ನುವಂಥದ್ದು ಕೂಡ ಹೇಳ್ತಕ್ಕಂಥ ಸಾಕಷ್ಟು ಉದಾಹರಣೆ ಕೊಡುವ ಮುಖಾಂತರ ಅವರು ಚರ್ಚೆಗೆ ಮುನ್ನೆಲೆಗೆ ತಂದಿದ್ರು. ಆದ್ರೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಮತ್ತೆ SC ಮಹದೇವಪ್ಪ ಆಗಿರಬಹುದು, ಪರಮೇಶ್ವರ್ ಆಗಿರಬಹುದು, KN ರಾಜನ್ ಅವರಾಗಿರ್ಬೋದು, ಸಿಎಂ ಸಿದ್ದರಾಮಯ್ಯ ಅವರೇ ಪೂರ್ಣಾವಧಿ ಸಿಎಂ ಆಗ್ತಾರೆ, ಇನ್ನೂ ಕೂಡ 10 ವರ್ಷ ಅವರೇ ಸಿಎಂ ಆಗಿರ್ತಾರೆ ಅನ್ನುವಂಥ ಮಾತನ್ನು ಕೂಡ ಹೇಳುವ ಮುಖಾಂತರ DK ಶಿವಕುಮಾರ್ ಅವರಿಗೆ ಮತ್ತೆ DK ಶಿವಕುಮಾರ್ ಅವರ ಬಣಕ್ಕೆ ಒಂದ್ ಕಡೆ ಆಕ್ರೋಶಕ್ಕೆ ಗುರಿ ಆಗುವಂತ ಹೇಳಿಕೆಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಶ್ರೀಕಾಂತ್. ಬಸವರಾಜ್, ಈಗ 5 ವರ್ಷದವರೆಗೆ ಸಿಎಂ ಸಿದ್ದರಾಮಯ್ಯನವರೇ ಆಳ್ವಿಕೆ ಮಾಡಬೇಕು ಅನ್ನೋ ವಿಚಾರವಾಗಿ ಪರೋಕ್ಷವಾಗಿ ಈ ನಾಯಕರು ಹೇಳಿಕೆ ಕೊಡ್ತಾ ಇದ್ದಾರೆ. ಈಗ DCM DK ಶಿವಕುಮಾರ್ ಅವರು ಏನಾದ್ರೂ ಹೈಕಮಾಂಡ್ಗೆ ಒತ್ತಡ ಹಾಕುವ ಪ್ರಯತ್ನ ಏನಾದ್ರು ಮಾಡ್ತಾರ, ಏನ್ ಕತೆ ಅಂತ? ಶ್ರೀಕಾಂತ್, ಒಂದ್ ಕಡೆ DCM DK ಶಿವಕುಮಾರ್ ಅವರು ಕೂಡ ಸಿಎಂ ಆಯ್ಕೆ ಆಗುವಂತ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರು ಮತ್ತೆ ನಮ್ಮ ನಡುವೆ ಒಂದಿಷ್ಟು ಒಂದು ಅಧಿಕಾರ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗಿದೆ ಅನ್ನುವಂಥ ಮಾತನ್ನ ಹೇಳಿದಂತ ಸಂದರ್ಭದಲ್ಲಿ ಅದನ್ನ ಸಿಎಂ ಸಿದ್ದರಾಮಯ್ಯವರು ಕೂಡ ವಿರೋಧ ವ್ಯಕ್ತಪಡಿಸಿದ್ರು. ಅಂದ್ರೆ ಆ ರೀತಿಯಾಗಿರ್ತಕ್ಕಂಥ ಮಾತುಕತೆ ಆಗಿಲ್ಲ, ಎಲ್ಲವೂ ಕೂಡ ಹೈಕಮಾಂಡ್ ನಾಯಕರು ಹೇಳಿದಂತೆ ಅನ್ನುವಂಥ ಮಾತನ್ನ ಹೇಳುವ ಮುಖಾಂತರ ಆ ಒಂದು ವಿಚಾರವನ್ನ ಅಲ್ಲಿಗೆ ತಳ್ಳಿ ಹಾಕಿದ್ರು. ಆದ್ರೆ ಇದೀಗ ಒಂದಿಷ್ಟು ಸಿಎಂ ಸಿದ್ದರಾಮಯ್ಯರ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಸಚಿವರು ಏನಿದ್ದಾರೆ, ಹೈಕಮಾಂಡ್ ನಾಯಕರು ಒಂದಿಷ್ಟು ಖಡಕ್ ಆಗಿರ್ತಕ್ಕಂಥ ಸೂಚನೆ ಕೊಟ್ಟರು ಸಹಿತ ಪದೇ ಪದೇ ಆಗಿರ್ತಕ್ಕಂಥ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ACC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೇಳಿಕೆಗೂ ಕೂಡ, ಅವರ ಖಡಕ್ ಆಗಿರ್ತಕ್ಕಂಥ ಆದೇಶಕ್ಕೂ ಕೂಡ ಕ್ಯಾರೆ ಅಣಿದೆ. ಒಂದು ಸಿಎಂ ಸಿದ್ದರಾಮಯ್ಯವರು ಅವರೇ ಪೂರ್ಣಾವಧಿ ಆಗ್ತಾರೆ, ಯಾವುದೇ ರೀತಿ ಅಧಿಕಾರ ಹಂಚಿಕೆ ಅಂತಕ್ಕಂಥದ್ದು ಆಗಿಲ್ಲ, ಈ ರೀತಿಯಾಗಿರ್ತಕ್ಕಂಥ ಹೇಳಿಕೆಯನ್ನ ಹೇಳುವ ಮುಖಾಂತರ DK ಶಿವಕುಮಾರ್ ಅವರಿಗೆ ಎಲ್ಲೋ ಒಂದ್ ಕಡೆ ಒಂದು ಆಕ್ರೋಶಕ್ಕೂ ಕೂಡ ಗುರಿ ಆಗುವಂತ ರೀತಿಯಲ್ಲಿ ಕೂಡ ನಡೆದುಕೊಳ್ತಾ ಇದ್ದಾರೆ. ಸಹಜವಾಗಿ ಈ ರೀತಿಯಾದಂತಹ ಸಂದರ್ಭದಲ್ಲಿ ಇದನ್ನ ಹೈಕಮಾಂಡ್ ನಾಯಕರು ನೋಡ್ಕೊಳ್ತಾರೆ ಅನ್ನುವಂಥದ್ದು ಕೂಡ DK ಶಿವಕುಮಾರ್ ಅವರ ನಿಲುವು ಇದ್ದಂತೆ ಕಾಣ್ತಾ ಇದೆ. ಯಾಕಂತಂದ್ರೆ ಯಾವುದಕ್ಕೂ ಕೂಡ ಪ್ರತಿಕ್ರಿಯೆ ಕೊಡ್ತಾ ಇಲ್ಲ. ಅವಾಗ KPC ಅಧ್ಯಕ್ಷ ಸ್ಥಾನಕ್ಕೆ ಒಂದು ಸತೀಶ್ ಜಾರಕಿಹೊಳಿ ಹೇಳಿದಂತ ಸಂದರ್ಭದಲ್ಲಿ ಅವಾಗ ಒಂದಿಷ್ಟು ಮಾರ್ಮಿಕವಾಗಿ ಹೇಳುವ ಮುಖಾಂತರ ಅವರಿಗೆ ಪರೋಕ್ಷವಾಗಿ ಟಾಂಗನ್ನ ಕೊಟ್ಟಿದ್ರು. ಆದ್ರೆ ಇದೀಗ ಹಲವಾರು ನಾಯಕರು ಕೂಡ ಸಾಕಷ್ಟು ಹೇಳಿಕೆ ಕೊಡ್ತಾ ಇದ್ರು ಕೂಡ ಮೌನವನ್ನ ವಹಿಸಿದ್ದಾರೆ. ನೀವು ಹೇಳಿದಂತೆ ಅವರು DCM DK ಶಿವಕುಮಾರ್ ಅವರು ನೇರವಾಗಿ ಹೈಕಮಾಂಡ್ ನಾಯಕರ ಮುಂದೆ ಏನು ಹಲವು ಸಚಿವರು ಏನು ಸಿಎಂ ಸಿದ್ದರಾಮಯ್ಯ ಅವರ ಸ್ಥಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ KPCC ಅಧ್ಯಕ್ಷ ಸ್ಥಾನದ ಸಂಬಂಧಪಟ್ಟಂತೆ ಏನು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ, ಈ ಬಗ್ಗೆ ಹೈಕಮಾಂಡ್ ನಾಯಕರಿಗೆ ನೇರವಾಗಿ ದೂರು ಕೊಡುವಂತ ಎಲ್ಲ ಸಾಧ್ಯತೆಗಳು ಕೂಡ ಇದಾವೆ. ಶ್ರೀಕಾಂತ್. ಓಕೆ, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ.